ಹೊಸ ದಿನ ಹೊಸ ವೈಬ್ ವಿತ್ ಶ್ವೇತಾ ಚಾನಲ್ಗೆ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ. ಹಾಗೆ ಒಂದು ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಟ್ಟು ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ರೂಟೀನ್ ಜೊತೆಗೆ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ಡೈಲಿ ವ್ಲಾಗ್. ಸೊ ಬೆಳಗ್ಗೆ ಎಲ್ಲ ಪೂಜೆ ಮುಗೀತು, ಟಿಫನ್ಗೆ ಅಂತ ಹೇಳ್ಬಿಟ್ಟು ಆಲೂ ಪರೋಟ ಮಾಡಿದ್ದೆ. ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಅದೇ ಆಲೂ ಪರೋಟನ ಸ್ವಲ್ಪ ಸ್ಪೆಷಲಾಗಿ ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿದೆ. ಸೊ ವೀಡಿಯೋ ನೋಡ್ತಾ ಹಾಗೆ ಒಂದು ಮ್ಯಾಟರ್ನ ತಿಳ್ಕೊಳ್ಳೋಣ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಮ್ಮ ಜೀವನದಲ್ಲಿ ನಮಗೆ ದೇಹ ಬೆಳೆದಿರುತ್ತೆ ಹೊರತು ಮೆಚುರಿಟಿ ಅನ್ನೋದು ಇರೋದಿಲ್ಲ. ಸೊ ಕೆಲವೊಬ್ಬರಿಗೆ ಹೆಂಗಾಗುತ್ತೆ ಅಂದರೆ, ಒಂದು ಫೇಲ್ಯೂರು ಕಷ್ಟ ಯಾರ ಲೈಫಲ್ಲಿ ಇದು ಎಲ್ಲನೂ ನೋಡಿರ್ತಾರೋ ಅವ್ರು ಚಿಕ್ಕ ವಯಸ್ಸಲ್ಲೇ ಆಗಿರ್ಬೋದು ಅಥವಾ ವಯಸ್ಸು ಆಗಿರ್ಬೋದು. ಸೊ ಕೆಲವೊಬ್ಬರಿಗೆ ಇದೆಲ್ಲ ಯಾರೆಲ್ಲ ನೋಡಿರ್ತಾರೆ, ಫೇಲ್ಯೂರ್ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಇದರಲ್ಲಿ ಅವ್ರು ಆಲ್ರೆಡಿ ಮೆಚುರಿಟಿ ಅನ್ನೋದು ಬಂದುಬಿಟ್ಟಿರುತ್ತೆ. ಸೊ ಕೆಲವರು ನೋಡ್ತಾ ಇರ್ತೀವಿ ಚಿಕ್ಕ ವಯಸ್ಸಲ್ಲೇ ಸಾಕಷ್ಟು ತಿಳ್ಕೊಂಡಿರ್ತಾರೆ, ಸಾಕಷ್ಟು ಅನುಭವ ಇರುತ್ತೆ. ಆದರೂ ಅವ್ರ ವಯಸ್ಸಿಗೆ ತಕ್ಕಾಗೆ ಅವ್ರ ವಯಸ್ಸಿನ ತಕ್ಕದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಾಲೆಜ್ ಇರುತ್ತೆ. ಅದು ಯಾಕಂದರೆ ಅವ್ರ ಲೈಫಲ್ಲಿ ಅದನ್ನು ಅವ್ರು ಫೇಸ್ ಮಾಡಿರ್ತಾರೆ, ಹಾಗಾಗಿ ಗೊತ್ತಿರುತ್ತೆ. ಇನ್ನೂ ಕೆಲವೊಬ್ಬರು ಅಂದರೆ ಅವರ ಒಂದು ಲೈಫಲ್ಲಿ ಒಂದು ಸೇಫ್ ಝೋನಲ್ಲಿ ಇರ್ತಾರೆ. ಸೊ ಏನೇ ಒಂದು ಜವಾಬ್ದಾರಿ ಆಗಿರ್ಬೋದು, ಏನೇ ಒಂದು ಕಷ್ಟ ಬಂದರು, ಏನೇ ಒಂದು ಸಿಚುವೇಶನ್ ಬಂದರೂ ಓಕೆ ಅವ್ರು ಇದ್ದಾರೆ ನೋಡ್ಕೋತಾರೆ ಬಿಡು, ಅಪ್ಪ ಇದ್ದಾರೆ ನೋಡ್ಕೋತಾರೆ ಬಿಡು, ಅಣ್ಣ ಇದ್ದಾನೆ ನೋಡ್ಕೋತಾರೆ ಬಿಡು, ಈ ಥರ ಒಂದು ಸೇಫ್ ಝೋನಲ್ಲಿ ಇದ್ದಾಗ ಈ ಥರ ನಮ್ಮ ಲೈಫಲ್ಲಿ ಏನಾದರೂ ಒಂದು ಸಿಚುವೇಶನ್ ಬಂದಾಗ ಅದನ್ನು ಎದುರಿಸೋಕ್ಕೆ ನಮಗೆ ಮೆಚುರಿಟಿನೇ ಇರೋದಿಲ್ಲ. ಸೊ ಫಸ್ಟು ನಾವು ಮೆಚುರಿಟಿ ಅಂದರೆ ಹೇಗೆ, ಯಾವ ಥರ ಮೆಚುರಿಟಿ, ಈ ಕೆಲವೊಂದು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಬಟ್ ಲೈಫಲ್ಲಿ ಅಂತೂ ಅವಶ್ಯಕತೆ ಇದ್ದೇ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಅವಶ್ಯಕತೆ ಇದೆ. ಹಾಗಾಗಿ ಈ ಕೆಲವೊಂದು ಸ್ವಲ್ಪ ನಾವು ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಒಂದು ಲೈಫ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು, ನಾವು ಬೇರೆಯವರನ್ನು ಬದಲಾಯಿಸೋಕ್ಕೆ ಹೋಗಬಾರ್ದು. ಓಕೆನಾ. ಸೊ ಬೇರೆದವ್ರನ್ನ ಅವ್ರ ಇಷ್ಟ ತಕ್ಕಂಗೆ ನಾವು ಇದು ಮಾಡೋದು, ನೀನು ಆ ಬಟ್ಟೆ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ನೀನು ಈ ಬಟ್ಟೆ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ನೀನು ಹಂಗಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಬೇರೆದವರು ವೀಡಿಯೋದಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡೋದು, ನೀನು ಹಂಗಿದೆಯಾ, ನೀನು ಹಿಂಗಿದೆಯಾ. ಅವ್ರು ಹೇಗಿರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾರು ಕೂಡ ಒಂದು ನಾಲೆಜ್ ಅನ್ನೋದು ಇದ್ದೇ ಇರುತ್ತೆ. ಅವ್ರು ಹಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಓಕೆ ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಅದನ್ನು ನೀವು ಬದಲಾಯಿಸಿ ನಿಮ್ಮ ಒಂದು ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಿಮ್ಮ ಲೈಫ್ನ ನೀವು ಪ್ರೀತಿಸೋದು ತುಂಬ ಇಂಪಾರ್ಟೆಂಟ್. ಓಕೆನಾ. ಸೊ ನಮ್ಮ ಲೈಫಲ್ಲಿ ನಾವು ಏನು ಬದಲಾಗಬೇಕು, ನಾವು ಏನು ಚೇಂಜ್ ಆಗಬೇಕು, ಇದು ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಬೇರೆದವ್ರ ಲೈಫ್ನ ಚೇಂಜ್ ಮಾಡೋಕ್ಕಾಗಿರ್ಬೋದು, ಅವರನ್ನು ಚೇಂಜ್ ಮಾಡೋಕ್ಕಾಗಿರ್ಬೋದು, ಯಾವ ಅಧಿಕಾರವೂ ನಮಗಿಲ್ಲ. ಸೊ ಅದು ಟೈಮ್ ವೇಸ್ಟ್. ಸೊ ಆ ಟೈಮ್ ವೇಸ್ಟ್ನ ನಮ್ಮ ಲೈಫಲ್ಲಿ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಸಿಂಪಲಾಗಿ ಹೇಳಬೇಕಂದ್ರೆ ಬೇರೆದವ್ರ ವಿಷಯಕ್ಕೆ ಮೂಗು ತೋರಿಸ್ಬಾರ್ದು ಅಷ್ಟೇ. ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು, ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗಿರ್ಬೋದು, ಒಂದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ದೇವರಿಂದ ಕೂಡ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಹಾಗೆ ನೋಡಿದರೆ, ಯಾಕಂದರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ ಅನ್ನೋದು, ಒಂದು ಟೆನ್ಷನ್ ಅನ್ನೋದು, ಒಂದು ಸ್ಯಾಡ್ನೆಸ್ ಅನ್ನೋದು ಸ್ಟಾರ್ಟ್ ಆಗೋದೇ ಇದರಿಂದ. ಎಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಅದು ಆಗದೇ ಇದ್ದಾಗ ನಮಗೆ ಆಗೋ ಒಂದು ಟೆನ್ಷನ್ ಇದೆ ಅಲ್ವಾ, ಅದು ಯಾವುದಕ್ಕೂ ಸಮಾನ ಅಲ್ಲ. ಅಷ್ಟು ಟೆನ್ಷನ್ ಆಗುತ್ತೆ, ಅಷ್ಟು ಬ್ಯಾಡ್ ಫೀಲ್ ಕೊಡುತ್ತೆ ನಮಗೆ. ಸೊ ಹಾಗಾಗಿ ಅದು ಆಗಲಿ ಬಿಡಲಿ, ಅದು ನಮಗೆ ಸಿಗೋದಿದ್ದರೆ ದೇವ್ರು ಕೊಟ್ಟೇ ಕೊಡ್ತಾನೆ. ನಮಗೆ ಸಿಗಬಾರ್ದು ಅಂತ ಇದ್ದರೆ ಅದು ಸಿಗೋದೇ ಇಲ್ಲ. ಹಾಗಾಗಿ ಯಾವುದೇ ನಮಗೆ ಬೇಕು, ಇದು ನಮಗೆ ಸಿಗುತ್ತೆ, ಅವ್ರು ನನಗೆ ಕೊಡ್ತಾರೆ, ಅವ್ರು ನನಗೆ ಸಿಗ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನ ಬಿಟ್ಬಿಡಿ. ಅವ್ರು ನನ್ನ ಜೊತೆ ಚೆನ್ನಾಗಿರ್ತಾರೆ, ಅವ್ರು ಹಾಗೆ ಮಾತಾಡ್ತಾರೆ, ನಾನು ಇವ್ರಿಗೆ ಇಷ್ಟು ಮಾಡಿದೆ, ಅವ್ರು ನನಗೇನೂ ಮಾಡಲಿಲ್ಲ, ಈ ಥರ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ನಿಮ್ದೇನು ಮಾಡಬೇಕಾ ಮಾಡಿ, ಬಿಡಬೇಕಾ ಬಿಟ್ಬಿಡಿ. ಸೊ ತಲೆಯೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಇದನ್ನು ತಲೆಯಲ್ಲಿ ಮೇಯ್ನಾಗಿ ನಾವು ಇಟ್ಕೋಬೇಕಾಗುತ್ತೆ. ಎಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲಿ ಡಿಸಪಾಯಿಂಟ್ ಇದ್ದೇ ಇರುತ್ತೆ. ಇನ್ನು ಮೂರನೇ ಪಾಯಿಂಟ್ ಬಂದುಬಿಟ್ಟು, ನಾವು ಯಾವುದೇ ಕಾರಣಕ್ಕೂ ಬೇರೆದವರು ಒಂದು ಲೈಫಲ್ಲಾಗಿರ್ಬೋದು, ಬೇರೆದವ್ರು ಏನಾದ್ರು ಮಾತಾಡ್ತಾ ಇರುವಾಗ ಮಧ್ಯೆ ಹೋಗಿ ಮಾತಾಡೋದಾಗಿರ್ಬೋದು, ಇದರಿಂದ ನಮಗೆ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ. ಅವರು ಏನಾದರೂ ನಮಗೆ ಸಜೆಷನ್ ಕೇಳಿದ್ರೆ ನಾವು ಸಜೆಷನ್ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಅದನ್ನು ಬಿಟ್ಟು ನನ್ನ ಹತ್ರ ಇಷ್ಟು ನಾಲೆಜ್ ಇದೆ, ನನಗಿದ್ರ ಬಗ್ಗೆ ಗೊತ್ತು ಅಂತ ಹೇಳ್ಬಿಟ್ಟು ನಾವೇ ಹೋಗಿ ತೋರಿಸ್ಕೊಳಕ್ಕೆ ಹೋದರೆ ಅಲ್ಲಿ ಅವಮಾನ ಅನ್ನೋದು ಕಟ್ಟಿಟ್ಟ ಬುತ್ತಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಬಿಡಿ. ಅವ್ರೇನಾದ್ರು ನಿಮ್ಮ ಸಜೆಷನ್ ಕೇಳಿದ್ರಾ ಕೊಡಿ, ಅದನ್ನು ಬಿಟ್ಟು ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಮುಂದೆ ಹೋದ್ರಿಂದ ಅವಮಾನ ಅನ್ನೋದು ಆಗೇ ಆಗುತ್ತೆ. ಸೊ ಆ ಕೆಲಸನ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾರೇ ಲೈಫಲ್ಲೇ ಆಗಿರ್ಬೋದು, ಅವ್ರೇನಾದ್ರು ಕೇಳಿದ್ರೆ ಮಾತ್ರ ಉತ್ತರ ಕೊಡಿ. ಕೇಳದೆ ಆಡಿರೋ ಮಾತಿಗೆ ಯಾವುದೇ ಥರ ಬೆಲೆ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಮಾತನ್ನ, ನಿಮ್ಮ ಒಂದು
ಮುಂದೆ ಎಲ್ಲದಕ್ಕೂ ಮುಂದೆ ಹೋಗೋದನ್ನು ಸ್ವಲ್ಪ ಕಂಟ್ರೋಲಲ್ಲಿರಬೇಕು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಯಾರ ಮೇಲೇನೂ ಕೂಡ ಡಿಪೆಂಡ್ ಆಗಿರಬಾರ್ದು. ಇದು ಅಂದರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಲೈಫಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಎಲ್ಲ ಚಿಕ್ಕವರಿದ್ದಾಗಿಂತನೂ ಏನೋ ಒಂದು ಭಯ ಅನ್ನೋದಿರುತ್ತೆ, ಅಥವಾ ಏನೋ ಗೊತ್ತಿಲ್ಲದೆ ಇರ್ಬೋದು. ಒಬ್ಬೊವ್ರ ಮೇಲೆ, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಓಕೆ, ಆವಾಗ ನಾಲೆಜ್ ಇರೋದಿಲ್ಲ. ಬರ್ತಾ ಯಾರೋ ಒಂದು ಫ್ರೆಂಡ್ಸ್ಗೆ ನಾವು ಅಟ್ಯಾಚ್ ಆಗಿರ್ತೀವಿ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಓಕೆ, ಏನೇ ಒಂದು ನಾವು ಡಿಸಿಷನ್ ತೊಗೋಬೇಕಂದ್ರೂ, ಎಲ್ಲೇ ಹೋಗಬೇಕಂದ್ರೂ, ಏನೇ ಮಾಡಬೇಕಂದ್ರೂ, ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೂ, ಅಥವಾ ಒಂದು ಡ್ರೆಸ್ ವೇರ್ ಮಾಡಬೇಕಂದ್ರೂ, ನಾವು ನಮ್ಮ ಒಂದು ಇಷ್ಟವಾದ ವ್ಯಕ್ತಿಗೆ ನಾವು ಕೇಳ್ತೀವಿ. ಇದು ಚೆನ್ನಾಗಿದೆನಾ, ಇದು ನಾನು ಹಾಕೋಬೋದಾ, ನಾನು ಅಲ್ಲಿ ಹೋಗ್ಬೋದಾ, ನಾನು ಇದನ್ನು ಮಾಡ್ಬೋದಾ, ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ಬೋದಾ ಅಂದರೆ ನಮಗೆ ಕಾನ್ಫಿಡೆಂಟೇ ಇರಲ್ಲ. ಕಾನ್ಫಿಡೆನ್ಸ್ ಅನ್ನೋದು ನಮ್ಗೆ ಇರೋದೇ ಇಲ್ಲ. ಅಂದರೆ ನಾನು ಇದನ್ನು ಮಾಡ್ತೀನಿ, ಇದನ್ನು ಏನೇ ಫೇಲ್ಯೂರ್ ಆಗಲಿ ಸಕ್ಸಸ್ ಆಗಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಅನ್ನೋದೇ ಇರೋದಿಲ್ಲ. ನಾವೆಲ್ಲ ಕೂಡ ಬೇರೆದವ್ರ ಮೇಲೆ ಡಿಪೆಂಡ್ ಇರ್ತೀವಿ. ಕೆಲವೊಂದು ಸರ್ತಿ ಅವರು ನಮ್ಮನ್ನು ಅವಾಯ್ಡ್ ಮಾಡಿದಾಗ ಆ ಒಂದು ಪೇನ್ ಇದೆ ಅಲ್ವಾ, ಸೊ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಹಾಗೆ ಲೈಫಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಜೊತೆ ಜೀವನ ಪೂರ್ತಿ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗೆ ಸಜೆಷನ್ ಕೊಡ್ತಾರೆ, ಒಳ್ಳೆ ಸಜೆಷನ್ನೇ ಕೊಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅವ್ರದ್ದು ಜೀವನದಲ್ಲಿ ಅವ್ರವ್ರದ್ದೇ ಆದಂಥ ಕರ್ತವ್ಯಗಳಿರುತ್ತೆ, ಅಥವಾ ಅವರು ನಮ್ಗೆ ಟೈಮ್ ಕೊಡೋಕ್ಕಾಗಲ್ಲ. ಕೆಲವೊಂದು ಸರ್ತಿ ನಮ್ಮ ಲೈಫ್ನ ನಾವು ಲೀಡ್ ಮಾಡಬೇಕು ಅನ್ನೋದು ಬಂದಾಗ ಆವಾಗ ತುಂಬ ಹೆವಿ ಆಗುತ್ತೆ. ಹಾಗಾಗಿ ಯಾವುದೇ ಆಗಿರ್ಬೋದು, ಕೆಲವೊಂದು ನಿರ್ಧಾರಗಳನ್ನು ಅದು ಫೇಲ್ಯೂರ್ ಆಗಲಿ ಸಕ್ಸಸ್ ಆಗಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆವಾಗ ಕಾನ್ಫಿಡೆನ್ಸ್ ಅನ್ನೋದು ತಾನಾಗೇ ಬರುತ್ತೆ. ಹಾಗಾಗಿ ಬೇರೆದವ್ರ ಮೇಲೆ ಯಾವತ್ತೂ ಅವಲಂಬನೆ ಆಗೋಕ್ಕೆ ಹೋಗಬೇಡಿ. ಸೊ ಅದನ್ನು ಬೇರೆದವರು ನಿಮ್ಮೊಂದು ಜೀವನನ ತಮ್ಮ ಹತೋಟಿಗೆ ತೊಗೊಳಕ್ಕೆ ಬಂದರೆ ಅದಕ್ಕೂ ಕೂಡ ಅವಕಾಶ ಕೊಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಜೀವನ ನಿಮ್ಮ ಇಷ್ಟ. ಹಾಗಾಗಿ ಒಳ್ಳೆ ರೀತಿಯಿಂದ ನಡೆಸಿ. ಏನಾದರೂ ಸಜೆಷನ್ ಬೇಕಾದರೆ ತೊಗೊಳ್ಳಿ, ಬಟ್ ಅದು ಸರಿಯೋ ತಪ್ಪೋ ಯೋಚನೆ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಮಗೆ ಸಂಪೂರ್ಣವಾದ ಅಧಿಕಾರ ಇರುತ್ತೆ. ನಮ್ಮ ಜೀವನ ಹೀಗೆ ನಡಿಬೇಕು, ನೀನು ಹೀಗೆ ಹೋಗಬೇಕು, ನೀನು ಇಲ್ಲೇ ಕೂತ್ಕೋಬೇಕು ಅನ್ನೋದು ಯಾರಿಗೂ ಕೂಡ ಹೇಳೋ ಒಂದು ಅಧಿಕಾರ ಇರೋದಿಲ್ಲ. ಹಾಗಾಗಿ ಆ ಅವಕಾಶನ ಬೇರೆದವರು ಕೊಡೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ಸೊ ಫ್ಯಾಮಿಲಿ ಬಿಟ್ಟು ಹೇಳ್ತಾ ಇದ್ದೀನಿ, ಓಕೆನಾ? ಹೊರಗಿನವರು, ಫ್ಯಾಮಿಲಿ ಬಿಟ್ಟು ಹೊರಗಿನವರು. ಬೇರೆದವ್ರ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಅವ್ರನ್ನ ನಾವು ಕಂಪೇರ್ ಮಾಡ್ಕೋತೀವಿ. ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ಯಾವ ಕ್ರೀಮ್ ಯೂಸ್ ಮಾಡ್ತಾರೆ, ಅವ್ರ ಹೇರ್ ಎಷ್ಟು ಚೆನ್ನಾಗಿದೆ, ನಮ್ಮ ಹತ್ರ ಏನಿದೆ, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಮರ್ತೇ ಬಿಡ್ತೀವಿ. ಸೊ ಬೇರೆದವ್ರ ಜೀವನ ಬಗ್ಗೆ, ಅವ್ರ ಹತ್ರ ಕಾರ್ ಇದೆ, ಅವ್ರ ಹತ್ರ ಮನೆ ಇದೆ, ಅವ್ರವ್ರ ಪ್ರಾಬ್ಲಮ್ಮು ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಬ್ಬರು ಅವ್ರದ್ದೇ ಆದಂಥ ಒಂದು ಕಷ್ಟಗಳಿರುತ್ತೆ, ಬಟ್ ತೋರಿಸ್ಕೊಳ್ಳೋದು ಬೇರೆ ಥರ ಇರ್ತಾರೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಏನಿದೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಬೇರೆದವ್ರನ್ನೇ ನೋಡ್ತಾ ಇರ್ತೀವಿ. ಸೊ ನಮ್ಮ ಮನೆಯಲ್ಲಿ ಮುದ್ದಾದ ಕ್ಯೂಟ್ ಮಕ್ಕಳಿರುತ್ತೆ, ಅದನ್ನು ಬಿಟ್ಬಿಟ್ಟು ಬೇರೆದವ್ರ ಮಗು ನೋಡೋಣ, ಎಷ್ಟು ಚೆನ್ನಾಗಿದೆ ಅಲ್ಲ ಮಗು ಅಂತ ಅನಿಸುತ್ತೆ. ಸೊ ನಮ್ಮ ಮನೇಲಿರೋ ವ್ಯಕ್ತಿಗಳನ್ನು ಪ್ರೀತಿಸೋದು ಬಿಟ್ಟು ಬೇರೆದೇ ಮನೆ ವ್ಯಕ್ತಿಗಳನ್ನು ನೋಡಿದಾಗ ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆಯಲ್ಲ ಅನಿಸುತ್ತೆ. ಸೊ ಅದನ್ನು ಬಿಟ್ಟು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಮ ಇರೋದ್ರಲ್ಲಿನೇ ನಾವು ಚೆನ್ನಾಗಿರೋದನ್ನು, ಅಥವಾ ಅದನ್ನು ಏನಾದರೂ ಕರೆಕ್ಟಾಗಿ ಮಾಡಿಕೊಂಡು ನಮ್ಮ ಜೀವನನ ಒಂದು ಚೆನ್ನಾಗಿ ನಡೆಸೋ ರೀತಿಯಾಗಿ ನಾವು ಯೋಚನೆ ಮಾಡಬೇಕು ಹೊರತು ಬೇರೆದವ್ರ ಕಡೆ ಇರೋದನ್ನು ನಾವು ಕಣ್ಣು ಹಾಕೋದು, ಅದ್ರ ಬಗ್ಗೆ ಚಿಂತೆ ಮಾಡ್ಕೋತ ಕೂಡೋದು ನಮ್ಮ ಒಂದು ಲೈಫಲ್ಲಿ ಮಾಡೋ ಒಂದು ದಡ್ಡತನ ಅಂತಲೇ ಹೇಳ್ಬೋದು. ಸೊ ಇವತ್ತು ಇಷ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಈ ಒಂದು ಟಿಪ್ಗಳು ಹೇಗೆ ಅನ್ನಿಸ್ತು, ಈ ಒಂದು ಮೆಚುರಿಟಿ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬಂದಿದೆ, ನಾನೆಲ್ಲನೂ ಫೇಸ್ ಮಾಡಿದ್ದೀನಿ ಆಲ್ರೆಡಿ, ನನಗಿದೆಲ್ಲ ಗೊತ್ತು ಅಂತ ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತು ಈ ಥರ ಒಂದು ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು, ಒಂದು ಟಿಫನ್ಗೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.